ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಅಸ್ಸಾಂನ ಕಾಜಿರಂಗಾದಲ್ಲಿ ಅತಿ ಅಪರೂಪದ ಗೋಲ್ಡನ್ ಟೈಗರ್ ಪತ್ತೆಯಾಗಿದೆ. ಇಡೀ ಪ್ರಪಂಚದಲ್ಲಿ ಇದು ಇರುವಂಥದ್ದು ಕೇವಲ 30 ಮಾತ್ರ. ಅಸ್ಸಾಂನ ಕಾಜಿರಂಗದಲ್ಲಿ ಕಾಣಿಸಿಕೊಂಡಿರುವಂತಹ ಅಪರೂಪದ ಗೋಲ್ಡನ್ ಟೈಗರ್ ಹಾಗೆ ಕಾಜಿರಂಗ ಉದ್ಯಾನವನಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟದೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ. 2014ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಇದು ಇದೆ ಅನ್ನುವಂಥದ್ದು ದೃಢ ಆಗುತ್ತೆ. ಇದು ಸಾಮಾನ್ಯ ಹುಲಿಯ ಅಪರೂಪದ ಆನುವಂಶಿಕ ರೂಪಾಂತರವಾಗಿದೆ. ವಿಶಿಷ್ಟವಾದ ಬಿಳಿ ಚಿನ್ನದ ಬಣ್ಣದ ಕೂದಲು ಹಾಗೂ ಪಟ್ಟೆಗಳ ಮೂಲಕ ಇವುಗಳನ್ನ ಗುರುತು ಮಾಡಲಾಗುತ್ತೆ. ಈ ಅಪರೂಪದ ಹುಲಿ ಜಗತ್ತಿನಲ್ಲಿ ಇರುವಂಥದ್ದು ಕೇವಲ 30 ಮಾತ್ರ ಇದೆ ಅನ್ನುವಂಥದ್ದು ವಿಶೇಷ. ಈ ಒಂದು ಗೋಲ್ಡನ್ ಟೈಗರ್ ಈಶಾನ್ಯ ಭಾರತದ ಪರಿಸರ ಸಮೃದ್ಧಿಯನ್ನ ನೆನಪು ಮಾಡುತ್ತೆ. ಚಿನ್ನದ ಹುಲಿ ಕಾಣಿಸಿಕೊಂಡಿರುವಂತಹ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ 430 ಚದರ ಕಿಲೋಮೀಟರ್ ಪ್ರದೇಶವನ್ನ ಹರಡಿರುವಂತಹ ಜೀವ ವೈವಿಧ್ಯವಾದಂತಹ ತಾಣ. ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರುವಂತಹ ಸ್ಥಳ ಅಂತ ಕೂಡ ಹೇಳಲಾಗುತ್ತೆ. ದಟ್ಟವಾದ ಅಪರೂಪದ ಸಸ್ಯಗಳು ಕೂಡ ಈ ಒಂದು ಉದ್ಯಾನವನದಲ್ಲಿ ಇರುವಂಥದ್ದು. ಭಾರತೀಯ ಒಂಟಿಕೊಂಬಿನ ಗೆಂಡಾಮೃಗಗಳು, ಲೆಕ್ಕವಿಲ್ಲದಷ್ಟು ಪಕ್ಷಿ ಪ್ರಭೇದಗಳಿಗೆ ಈ ಒಂದು ಉದ್ಯಾನವನವು ನೆಲೆ ಅಂತಲೇ ಹೇಳಬಹುದು. ಹಾಗೂ ವನ್ಯಜೀವಿ ಸಂರಕ್ಷಣೆಗಾಗಿ ಒಂದು ಪ್ರಮುಖ ಅಭಯಾರಣ್ಯ ಅಂತಲೂ ಕೂಡ ಹೇಳಲಾಗುತ್ತೆ. ಇನ್ನು ಕ್ರಿಕೆಟ್ನ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಇತ್ತೀಚೆಗೆ ಕಾಜಿರಂಗ ಉದ್ಯಾನವನದಲ್ಲಿ ಕುಟುಂಬದೊಂದಿಗೆ ಸವಾರಿ ಮಾಡಿದ್ರು. ಅವರ ಪ್ರಯಾಣದ ಸಮಯದಲ್ಲಿ ಈ ಒಂದು ಚಿನ್ನದ ಹುಲಿ, ರಾಯಲ್ ಬೆಂಗಾಲ್ ಹುಲಿ ಮತ್ತು ಭಾರತೀಯ ಗೆಂಡಾಮೃಗದಂತಹ ಅನೇಕ ಜೀವಿಗಳನ್ನ ಭೇಟಿ ಮಾಡುವಂತ ಅವಕಾಶ ಸಿಕ್ಕಿತ್ತು ಅಂತಲೂ ಕೂಡ ಅವರು ಒಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಬರೆದುಕೊಂಡಿದ್ರು. ಬಹಳ ಅಪರೂಪದ ಗೋಲ್ಡನ್ ಟೈಗರ್ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಕೂಡ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬಂದಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ಇಂತಹ ಅಪರೂಪದ ವನ್ಯ ಪ್ರಾಣಿಗಳನ್ನ ರಕ್ಷಿಸುವಂಥದ್ದು ಕೂಡ ನಿಮ್ಮೆಲ್ಲರ ಕರ್ತವ್ಯ. ಸ್ನೇಹಿತರೆ, ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನುವಂಥದ್ದಾದ್ರೆ ಈ ರೀತಿಯಾದ ಹಲವು ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ನಮ್ಮ ಚಾನಲ್ ಅನ್ನ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.